ಆಕಾಶವೇ ಆಕಾರ, ಭೂಮಿ ವಿಭೂತಿ, ಅಗ್ನಿಯೇ ತ್ರಿನೇತ್ರ, ವಾಯುವೇ ಚಲನ, ಜಲವೇ ಜಗವಾಳು ಮಂದಹಾಸ, ಪಂಚಭೂತಗಳಿಂದ ಆದ ಪ್ರಪಂಚೇಶ್ವರ, ವಿಧಾತ ವಿಶ್ವನಾಥ, ಭುವಿಯೊಳಗೆ ನಾಥನೇ ಶ್ರೀ ಮಂಜುನಾಥ. ಶ್ರೀ ಮಂಜುನಾಥನ ಚರಿತೆ ಮಧುರ ಮಧುರ ಮಹಾನಂದ ಶಿಖರ, ಶ್ರೀ ಮಂಜುನಾಥನ ಚರಿತೆ ಮಧುರ ಮಧುರ ಮಹಾನಂದ ಶಿಖರ. ಮಂಜುನಾಥ ಚರಿತೆ ಶ್ರೀ ಮಂಜುನಾಥ ಚರಿತೆ, ಮಂಜುನಾಥ ಚರಿತೆ ಶ್ರೀ ಮಂಜುನಾಥ ಚರಿತೆ. ಭಗವದ್ಭಕ್ತಿ ಅನ್ನೋದು ದೊಡ್ಡ ಸಾಧನ. ಆ ಭಗವದ್ಭಕ್ತಿಯನ್ನು ನಾವು ಪಡೆದಾದು ಬಿಟ್ಟರೆ ಇನ್ನೇನು ನಾವು ಪಡೆಯಬೇಕಾದದ್ದು ಉಳಿಯೋದಿಲ್ಲ. ಆ ಭಗವಂತ ನಮಗೆ ಅನುಗ್ರಹ ಮಾಡ್ತಾನೆ. ಹೇಗೆ ಅಗ್ನಿಯನ್ನು ಆಶ್ರಯಿಸುವವನಿಗೆ ಚಳಿಯ ಭಯ ಇಲ್ಲ, ಹಾಗೆ ಸಜ್ಜನರನ್ನು ಸೇವಿಸುವವರಿಗೆ ಜಡತೆಯ ಭಯವಿಲ್ಲ, ಅಜ್ಞಾನದ ಭಯವಿಲ್ಲ, ಸಂಸಾರದ ಭಯವಿಲ್ಲ. ಹಡಗಿನಲ್ಲಿ ಕೂತರೆ ಹೇಗೆ ಆ ಸಾಗರವನ್ನು ದಾಟ್ತೇವೋ ಹಾಗೆ ಸಜ್ಜನರು ನಮ್ಮನ್ನು ಭವಸಾಗರದಿಂದ ದಾಟಿಸ್ತಾರೆ. ಆದ್ದರಿಂದ ನಮಗೆ ಅವಶ್ಯವಾಗಿ ಸಜ್ಜನರ ಸಹವಾಸ ಮಾಡಬೇಕು. ದುರ್ವಿಷಯಗಳ ಸಹವಾಸ ಮಾಡಬಾರ್ದು. ನಾನಾ ತರಹದ ಆಕರ್ಷಣೆಗಳಿಗೆ ಬಲಿಯಾಗಬಾರ್ದು. ಹೆಣ್ಣಿನ ಮೋಹ ಉಳ್ಳವರ ಸಹವಾಸವಾಗಲಿ, ನಾವು ಅದಕ್ಕೆ ಮೋಹಕ್ಕೆ ಒಳಗಾಗುವುದಾಗಲಿ ಆಗಬಾರದು ಅನ್ನೋ ಎಚ್ಚರಿಕೆಯನ್ನು ಪುರೂರವ ಮಹಾರಾಜರು ತಮ್ಮ ಜೀವನದಲ್ಲಿ ಊರ್ವಶಿ ಪ್ರಸಂಗದಿಂದ ತಾವು ಕಲಿತ ಪಾಠವನ್ನು ಜಗತ್ತಿಗೆ ತಿಳಿ ಹೇಳಿ ನಮಗೆಲ್ಲರಿಗೂ ಸಜ್ಜನರ ಸಹವಾಸ ಮಾಡಿರಿ ಅನ್ನುವಂಥ ಮಹತ್ವದ ಉಪದೇಶವನ್ನು ಮಾಡ್ತಾ ಇದ್ದಾರೆ. ಜನ್ಮಾದ್ಯಸ್ಯ ಯತೋನ್ಮಯಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಗ್ರಂಥಮುದೀರಯೇತ್. ಕೃಷ್ಣ ಉದ್ಧವನಿಗೆ ಮತ್ತೊಂದು ಮಹತ್ವದ ಉಪದೇಶವನ್ನು ತಿಳಿಸ್ತಾ ಇದ್ದಾನೆ. ವಿಷಯ ಪದಾರ್ಥಗಳಲ್ಲಿ ಅನಾಸಕ್ತಿಯನ್ನು ಬೆಳೆಸಿಕೊಳ್ಳಬೇಕು ಅನ್ನುವುದಕ್ಕೆ ಕಾರಣವಾಗಿ ಅನ್ನೋದಕ್ಕೆ ಪ್ರಚೋದಕವಾದ ಒಂದು ಘಟನೆಯನ್ನು ಭಗವಂತ ಹೇಳ್ತಾನೆ. ಮೊಟ್ಟ ಮೊದಲು ಇಡೀ ಈ ಕಥೆಯ ಸಾರಾಂಶ ಏನು ಉಪದೇಶ ಅನ್ನುವುದನ್ನು ಹೇಳ್ತಾನೆ. ಸಂಗಂ ನ ಕುರ್ಯಾತ್ ಅಸತಾಂ ಶಿಷ್ಣೋದರ ತೃಪಾಂ ಕ್ವಚಿತ್ ತಸ್ಯಾನುಗಸ್ತಮಸ್ಯಂಧೇ ಪತತ್ಯಂಧಾನುಗೋಂಧವತ್. ಜನನೇಂದ್ರಿಯ ಮತ್ತು ಉದರಗಳ ತೃಪ್ತಿಗೋಸ್ಕರವೇ ಯಾರು ಬದುಕ್ತಾರೆ ಅಂತಹವರ ಸಂಗವನ್ನು ಎಂದೂ ಮಾಡಬಾರದು. ಅಂಥವರನ್ನು ಯಾರು ಅನುಸರಿಸ್ತಾರೆ, ಕುರುಡನನ್ನು ಅನುಸರಿಸಿಕೊಂಡು ನಡೆಯುವ ಕುರುಡನಂತೆ ಅವನು ಅಂಧನ್ ತಮಸ್ನಲ್ಲಿ ಬೀಳ್ತಾನೆ ಎಂಬ ಅಂಶವನ್ನು ಹೇಳಿ ಇದಕ್ಕೆ ಉಪೋದ್ಬಲಕವಾದ ಒಂದು ಕಥೆಯನ್ನು ನಿರೂಪಣೆ ಮಾಡ್ತಾ ಇದ್ದಾರೆ. ಪ್ರಪಂಚದ ವ್ಯಾಸವಾಂಗ್ಮಯದ ಪುರಾಣ ಪ್ರಪಂಚದಲ್ಲಿ ಪುರೂರವ ಊರ್ವಶಿಯರ ಪ್ರಣಯ ಕಥೆ ಬಹಳ ರೋಚಕವಾದದ್ದು. ಆಕಸ್ಮಿಕವಾಗಿ ಕೆಲವು ಕಾಲ ಭೂಲೋಕದಲ್ಲಿ ಬಂದ ಊರ್ವಶಿಯ ಜೊತೆಯಲ್ಲಿ ಪುರೂರವ ಮಹಾರಾಜರು ಸ್ನೇಹವನ್ನು ಬೆಳೆಸ್ಕೊಳ್ತಾರೆ. ಪ್ರಣಯವಾಗಿ ಅದು ಪರಿಣಾಮವಾಗತ್ತೆ. ಊರ್ವಶಿಯನ್ನು ವಿವಾಹ ಮಾಡಿಕೊಳ್ತಾರೆ. ಬಹುಕಾಲ ಊರ್ವಶಿಯ ಜೊತೆಯಲ್ಲಿ ಬಗೆ ಬಗೆಯ ಸುಖವನ್ನು ಅನುಭವಿಸ್ತಾರೆ. ಅನಂತರ ಅವಳು ಒಪ್ಪಂದದ ಮೇಲೆ ಮಾಡಿಕೊಂಡ ಮದುವೆ ಇದು. ಆ ಒಪ್ಪಂದ ಮುರಿದಾಗ ಅವಳು ದೇವಲೋಕಕ್ಕೆ ಹೊರಟೋಗ್ತಾಳೆ. ದೇವಲೋಕಕ್ಕೆ ಹೋದ ಮೇಲೆ ಊರ್ವಶಿಯ ವಿರಹದಿಂದ ಬಹಳ ಕ್ಲಿನ್ನನಾಗ್ತಾನೆ ಪುರೂರವ. ಆ ಊರ್ವಶಿಯನ್ನು ಹಚ್ಚಿಕೊಂಡು ಅವಳ ನೆನಪಿನಲ್ಲಿ ಹುಚ್ಚನಂತೆ ಆಗ್ತಾನೆ.
ಊರ್ವಶಿಯಲ್ಲಿ ನನ್ನನ್ನು ನಿನ್ನ ಲೋಕಕ್ಕೆ ಕರ್ಕೊಂಡು ಹೋಗು ಅಂತ ಹೇಳಿ ಅಂಗಲಾಚ್ತಾನೆ. ಅವಳು ಎಷ್ಟೋ ಉಪದೇಶ ಮಾಡ್ತಾಳೆ, ಬುದ್ಧಿ ಹೇಳ್ತಾಳೆ, ಇಷ್ಟು ಹೆಣ್ಣನ್ನು ಹಚ್ಕೋಬಾರ್ದು, ಹೆಣ್ಣಿನ ಮೋಹ ಇಷ್ಟೊಂದು ಬೆಳೆಸ್ಕೋಬೇಡ್ರಿ, ಒಳ್ಳೆಯದಲ್ಲ ಅಂತ ಎಷ್ಟೇ ಉಪದೇಶ ಮಾಡಿದ್ರೂ ಕೂಡ ಆ ಊರ್ವಶಿಯ ಅನುರಾಗಕ್ಕೆ ಬಲಿಯಾಗಿದ್ದ, ಆಕರ್ಷಣೆಗೆ ಬಲಿಯಾಗಿದ್ದ ಪುರೂರವನಿಗೆ ಅದು ತಲೆಗೆ ಹೋಗಲಿಲ್ಲ. ಕೊನೆಯಲ್ಲಿ ಏನೋ ಮಾಡಿ ಒಂದು ಸಾಹಸ ಮಾಡಿ ಅವನು ದೇವಲೋಕಕ್ಕೂ ಹೋಗ್ತಾನೆ. ಅಲ್ಲಿಯೂ ಅನೇಕ ಕಾಲ ಊರ್ವಶಿಯ ಜೊತೆಯಲ್ಲಿ ಅವನು ಸುಖವನ್ನು ಅನುಭವಿಸ್ತಾನೆ. ಆಮೇಲೆ ಒಮ್ಮೆ ಅವನಿಗೆ ಅನಿಸ್ತು, ನಾನೊಬ್ಬ ದೊಡ್ಡ ದೇಶದ ಚಕ್ರವರ್ತಿಯಾಗಿದ್ದವನು, ಇಂಥ ಚಕ್ರವರ್ತಿಯಾದವನು ಒಂದು ಹೆಣ್ಣಿನ ಮೋಹಕ್ಕೆ ಬಿದ್ದು ದೈನ್ಯನಾಗಿ ಅವಳ ಕ್ರೀಡಾಮೃಗವಾಗಿ ಅವಳನ್ನು ಬೆಂಬಿಡದೆ ಕಾಡಿ ಬಿಡಲಾರದ ಸ್ಥಿತಿಯನ್ನು ತಲುಪಿ ಎಂಥ ಮೋಹ ಪರವಶನಾದೆ ಅಂತ ಒಮ್ಮೆ ಜೀವನದಲ್ಲಿ ವೈರಾಗ್ಯ ಬರುತ್ತೆ. ವೈರಾಗ್ಯ ಬಂದಾಗ ತನ್ನ ಜೀವನದ ಸ್ಥಿತಿಗತಿಗಳನ್ನು ಜಗತ್ತಿನ ಮುಂದೆ ಸಾರಿ ಹೇಳಿ ತನ್ನ ಜೀವನದಿಂದ ಉಳಿದವರು ಪಾಠ ಕಲಿಯಲಿ ಅಂತ ಹೇಳಿ ಅವನು ತಿಳಿಸಿಕೊಡ್ತಾ ಇದ್ದಾನೆ. ಅವನು ಹೇಳ್ತಾ ಇದ್ದಾನೆ, ತ್ಯಕ್ತ್ವಾತ್ಮಾನಂ ವ್ರಜಂತೀಂ ತಾಂ ನಗ್ನ ಉನ್ಮತ್ತವನ್ನೃಪ ವಿಲಪನ್ ಅನ್ವಗಾಜ್ಜಾಯೇ ಘೋರೇ ತಿಷ್ಠತಿ ವಿಕ್ಲವ. ನಾನು ಎಂತಹ ದೈನ್ಯವನ್ನು ತೋರಿಸಿಕೊಂಡೆ, ಆ ಊರ್ವಶಿ ನನ್ನನ್ನು ತೊರೆದು ಹೋಗುವಾಗ ಹುಚ್ಚನ ಹಾಗೆ ವಿರಹ ವಿಹ್ವಲತೆಯಿಂದ ವಿಲಾಪ ಮಾಡ್ತಾ ಅವಳನ್ನು ನಿಲ್ಲು ನಿಲ್ಲು ಅಂಥೇಳಿ ವಸ್ತ್ರಹೀನನಾಗಿಯೇ ಅವಳ ಹಿಂದೆ ಓಡಿದೆ. ಆಗ ಎಂತಹ ಒಂದು ವಿಚಿತ್ರವಾದಂತಹ ಆಕರ್ಷಣೆಗೆ ನಾನು ಬಲಿಯಾದೆ. ಮತ್ತೆ ಯಾಗ ಮಾಡಿ ಊರ್ವಶಿ ಲೋಕವನ್ನು ಸೇರಿ ಅವಳೊಂದಿಗೆ ಕ್ಷುದ್ರ ವಿಷಯ ಸುಖಗಳನ್ನು ಅನುಭವಿಸಿದೆ. ನನ್ನ ಮೋಹ ಎಷ್ಟು ಬೆಳೆದಿದೆ ಹಾಗೆ ಅಂತ ಹೇಳ್ತಾ ಇದ್ದಾನೆ. ಅಹೋಮೇ ಮೋಹ ವಿಸ್ತಾರ ಕಾಮ ಕಶ್ಮಲಚೇತಸಃ ದೇವ್ಯಾ ಗೃಹೀತ ಕಂಠಸ್ಯ ನಾಯೋಖಂಡ ಅನುಸ್ಮೃತಾ. ನನ್ನ ಕುತ್ತಿಗೆಗೆ ಜೋತು ಬಿದ್ದ ಆ ಕಾಮಾತುರ ಚಿತ್ತನಾಗಿದ್ದ ನನಗೆ ನನ್ನ ಕುತ್ತಿಗೆಯಲ್ಲಿ ಊರ್ವಶಿ ಜೋತು ಬಿದ್ದಿದ್ಲು. ಅವಳ ಕಂಠಾಲಿಂಗನದ ಆಕರ್ಷಣೆಗೆ ಬಲಿಯಾಗಿ ನಾನು ಮೈ ಮರೆತು ನನಗೆ ಆಯುಷ್ಯ ಕಳೆದದ್ದೇ ಗೊತ್ತಾಗಲಿಲ್ಲ, ದಿನರಾತ್ರಿಗಳೇ ಕಳೆದದ್ದು ಗೊತ್ತಾಗಲಿಲ್ಲ. ಎಷ್ಟೋ ವರ್ಷಗಳೇ ಉರುಳಿ ಹೋಯಿತು, ವರ್ಷಗಳು ಉಳಿದು ಹೋಗಿದ್ದು ಗೊತ್ತಾಗಲಿಲ್ಲ. ಸೂರ್ಯ ಬೆಳಗಿದರೆ ಹಗಲು, ಸೂರ್ಯ ಕಂತಿದರೆ ರಾತ್ರಿ ಅನ್ನೋ ವ್ಯವಸ್ಥೆಗಳೇ ನನ್ನ ಗಮನಕ್ಕೆ ಬರಲಿಲ್ಲ. ಹಾಗೆ ನಾನು ಮೈಮರೆತೆ. ಅಹೋ ಮೇ ಆತ್ಮಸಮ್ಮೋಹ ಏನಾತ್ಮ ಯೋಷಿತಾ ಹೃತಃ ಕ್ರೀಡಾಮೃಗ ಚಕ್ರವರ್ತಿ ನರದೇವ ಶಿಖಾಮಣಿ. ನನ್ನ ಮನಸ್ಸನ್ನು ಒಂದು ಹೆಣ್ಣು ಕದ್ದಲು. ಚಕ್ರವರ್ತಿಯಾದವ ನಾನು, ರಾಜರುಗಳ ಶಿಖಾಮಣಿಯಾಗಿದ್ದ ನಾನು, ಅಂಥ ನನ್ನನ್ನು ಕ್ರೀಡಾಮೃಗದಂತೆ ಆ ಊರ್ವಶಿ ಆಟ ಆಡಿಸಿಬಿಟ್ಲಲ್ಲ. ಎಂತಹ ವಿಚಿತ್ರವಾದ ಮೋಹಪರವಶನಾದೆ ನಾನು. ರಾಜವೈಭವದಿಂದ ಕೂಡಿದ ನನ್ನನ್ನು ತೃಣಕ್ಕೆ ಸಮಾನವಾಗಿ ಕಂಡು ನನ್ನನ್ನು ಯಾವ ಯೋಚನೆಯೂ ಇಲ್ಲದೆ ಬಿಟ್ಟು ಆ ಊರ್ವಶಿ ಹೊರಟೋದ್ಲು. ನಾನು ಅಳುತ್ತಾ ಹುಚ್ಚನಾಗಿ ಅವಳನ್ನು ಹಿಂಬಾಲಿಸಿಕೊಂಡು ಬಂದೆ ವಿವಸ್ತ್ರನಾಗಿ. ಕಿಂ ವಿದ್ಯೆಯ ಕಿಂ ತಪಸ ಕಿಂ ತ್ಯಾಗೇನ ಶ್ರುತೇನವ ಕಿಂ ವಿವಿಕ್ತೇನ ಮೌನೇನ ಸ್ತ್ರೀಭಿರ್ಯಸ್ಯ ಮನೋಹೃತಂ. ಯಾರ ಮನಸ್ಸು ಸುಲಭವಾಗಿ ಹೆಣ್ಣಿನಿಂದ ಅಪಹೃತ ಆಗಿದೆ ಅವನಿಗೆ ಎಷ್ಟು ವಿದ್ಯೆ ಇದ್ದರೇನು, ಎಷ್ಟು ತಪಸ್ಸಿದ್ದರೇನು, ಎಷ್ಟು ದಾನ ಧರ್ಮಗಳಿದ್ದರೇನು, ಎಷ್ಟು ಶಾಸ್ತ್ರಶ್ರವಣ ಮಾಡಿದ್ರೇನು, ಎಷ್ಟು ಏಕಾಂತವಾಸದಲ್ಲಿದ್ದರೇನು, ಮೌನವಾಗಿದ್ದರೇನು ಉಪಯೋಗ. ಸ್ವಾರ್ಥಸ್ಯ ಅಕೋವಿದಂ ಧಿಂಗ್ಮಾಂ ಮೂರ್ಖಂ ಪಂಡಿತಮಾನಿನಂ ಯೋಹಂ ಈಶ್ವರತಾಂ ಪ್ರಾಪ್ಯ ಸ್ತ್ರೀಭಿರ್ಗೋಖರವಜ್ಜಿತ. ನಾನೇನು ಮಾಡಬೇಕಾಗಿದೆ, ನನ್ನ ಸಾಧನೆ ಏನು ಅನ್ನುವುದನ್ನೇ ಅರಿಯದೇ ಇದ್ದ ನನಗೆ ಧಿಕ್ಕಾರ ಇರಲಿ. ಮೂರ್ಖನಾಗಿದ್ದರೂ ಕೂಡ ಮಹಾಪಂಡಿತ ಅನ್ನುವ ಭ್ರಮೆಗೆ ಒಳಗಾಗಿ ಅಹಂಕಾರ ಪಟ್ಟ ನನಗೆ ಧಿಕ್ಕಾರ. ಸಮಸ್ತ ಭೂಮಂಡಲದ ಒಡೆತನವನ್ನು ಹೊಂದಿಯೂ ಕೂಡ ನಾನು ಕತ್ತೆಗಳಂತೆ ಹೆಣ್ಣುಗಳಿಗೆ ವಶ ಆದನಲ್ಲ ಹಾಗೆ ಅಂತ ತಾನು ತುಂಬ ಪರಿತಾಪ ಪಡ್ತಾ ಇದ್ದಾನೆ. ಸೇವತಃ ವರ್ಷ ಪೂಗಾನ್ಮೇ ಊರ್ವಶ್ಯ ಅಧರಾಸವಂ ನತೃಪ್ತ ಆತ್ಮಭೂಕ್ಕಾಮೋ ವಂದ್ಯರಾಹುತಿಭಿರ್ಯತ. ಹೇಗೆ ಬೆಂಕಿಗೆ ಎಷ್ಟು ತುಪ್ಪದ ಆಹುತಿ ಹಾಕಿದರೂ ಕೂಡ ಬೆಂಕಿಯ ದಾಹ ತಣಿಯೋದಿಲ್ಲ, ಹಾಗೆ ಆ ಊರ್ವಶಿಯ ಅಧರಾಮೃತ ಪಾನ ಮಾಡ್ತಾ ನನ್ನ ಕಾಮದ ತೃಷೆ ತಣಿಯಲೇ ಇಲ್ಲ. ಎಂತಹ ಒಂದು ಮೋಹಕ್ಕೆ ವಶನಾದೆ ನಾನು ಅಂತ ಹೇಳ್ತಾ ಇದ್ದಾರೆ. ಊರ್ವಶಿ ಅವಳು ಕೂಡ ವೇದ ಮಂತ್ರ ಕಂಡುಕೊಂಡ ಋಷಿ, ಉತ್ತಮ ಸ್ತ್ರೀ, ಅಪ್ಸರೆ ಅವಳು. ಆ ಅಪ್ಸರೆಯ ಮೂಲಕ ಇವನು ವೈರಾಗ್ಯ ಬರುವಂತೆ ನಡೆದುಕೊಂಡಿದ್ದಾಳೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಅವಳು ಹೇಳಿದ್ಲು, ನಾನು ಅವಳ ಹಿಂದೆ ಹಿಂಬಾಲಿಸಿ ಹೋದಾಗ ವೇದ ಮಂತ್ರದ ಮೂಲಕ ಊರ್ವಶಿ ನನಗೊಂದು ಎಚ್ಚರ ಕೊಟ್ಲು. ಏನು ಕೊಟ್ಲು? ಪುರೂರವ,
ನನ್ನನ್ನು ಹಾಡಿ ಹೊಗಳಿ ನನ್ನ ದೇಹದ ಅಂಗಾಂಗಗಳನ್ನು ವರ್ಣನೆ ಮಾಡಿಕೊಂಡು ವ್ಯರ್ಥವಾದ ಮಾತಾಡ್ತಾ ಇದ್ದಿ. ನಿನ್ನನ್ನು ಬಿಟ್ಟಿರಲಾರೆ ಅನ್ನುವಂತಹ ವಿರಹದ ವಿಲಾಪಗಳನ್ನು ಮಾಡ್ತಾ ಇದ್ದಿ. ನಾನಂತೂ ನಿನ್ನನ್ನು ಬಿಟ್ಟು ಬಂದಿದ್ದಾಯಿತು. ಅನೇಕ ಉಷಃಕಾಲಗಳು ಸಂದು ಹೋಗಿದೆ, ಅದು ಹಿಂದೆ ಬರೋದಿಲ್ಲ. ಹೋದ ಅತಿಥಿ ತಿರುಗಿ ಬರೋದಿಲ್ಲ. ನಾನು ನಿನ್ನನ್ನು ಬಿಟ್ಟು ಬಂದಿದ್ದೇನೆ, ಮತ್ತೆ ನಿನ್ನ ಬಳಿಗೆ ಬರೋದಿಲ್ಲ. ನೀನು ನಿನ್ನ ಅರಮನೆಗೆ ಹೋಗು, ನಾನು ನಿನ್ನ ಕೈಗೆ ಸಿಗೋಳಲ್ಲ. ಸುಮ್ಮನೆ ಗಾಳಿಯಲ್ಲಿ ಗುದ್ದಿ ಕೈ ಯಾಕೆ ನೋವಿಸ್ಕೊಳ್ತಿ, ಅಥವಾ ಕೈಯಲ್ಲಿ ಗಾಳಿ ಹಿಡಿಯುವ ಸಾಹಸ ಯಾಕೆ ಅಂತೆಲ್ಲ ವೇದ ಮಂತ್ರದ ಮೂಲಕ ಆ ಊರ್ವಶಿ ಎಚ್ಚರಿಕೆ ಕೊಟ್ಟಳು. ಅವಳು ಅಷ್ಟು ಎಚ್ಚರಿಕೆ ಕೊಟ್ಟರೂ ಪುರೂರವನ ಪ್ರಾರಬ್ಧ ಕರ್ಮ ಬಗೆಹರಿದಿರಲಿಲ್ಲ. ಆದ್ದರಿಂದ ಅವರಿಗೆ ಬೋಧ ಬರಲಿಲ್ಲ, ಊರ್ವಶಿಯ ಮೇಲಿನ ಮೋಹ ಹೋಗಲಿಲ್ಲ. ಆ ನಂತರ ಆ ಪ್ರಾರಬ್ಧ ತೀರಿದಾಗ ರಾಜನಿಗೆ ಎಚ್ಚರಿಕೆ ಆಯಿತು, ತನ್ನ ತಪ್ಪಿನ ಅರಿವಾಯಿತು. ಆಗ ಅವನು ಈ ರೀತಿ ಹೇಳ್ಕೊಳ್ತಾ ಇದ್ದಾನೆ. ಕ್ವಾಯಂ ಮಲೀಮಸಃಕಾಯ ದೌರ್ಗಂಧ್ಯಾಧ್ಯಾತ್ಮಕೋ ಅಶುಚಿ ಕ್ವ ಗುಣಾ ಸೌಮನಸ್ಯಾದ್ಯಾ ಹಿ ಅಧ್ಯಾಸೋ ಅವಿದ್ಯೆಯ ಕೃತಃ. ಕಶ್ಮಲ ತುಂಬಿದ ಈ ದುರ್ಗಂಧಮಯವಾದ ಪಾರ್ಥಿವ ಶರೀರೆಯಲ್ಲಿ ಸೌಂದರ್ಯಾದಿ ಗುಣಗಳಲ್ಲಿ, ಆದರೂ ಕೂಡ ಇಂದ್ರಿಯಗಳಿಗೆ ವಶನಾಗಿ ಸ್ವತಂತ್ರನಾದ ಪರಮಾತ್ಮನನ್ನು, ಪರಮಾತ್ಮನ ಸೌಂದರ್ಯವನ್ನು ಆಸ್ವಾದನೆ ಮಾಡದೆ ಅಜ್ಞಾನದಿಂದ ಸುಟ್ಟು ಬೂದಿಯಾಗುವ ಪಾರ್ಥಿವ ಶರೀರದಲ್ಲಿ ಸೌಂದರ್ಯಗಳನ್ನು ನಾನು ಕಲ್ಪಿಸಿಕೊಂಡು ಮೋಹಪರವಶನಾದೆ. ಈ ಶರೀರವೇ ನನಗೆ ಸುಖ ಕೊಡ್ತಾ ಇದೆ ಅನ್ನುವ ಭ್ರಮೆಗೆ ಒಳಗಾದೆ. ಈ ದೇಹ ಯಾರಿಗೆ ಸೇರಿದ್ದು? ಪಿತ್ರೋಹೋ ಕಿಂಸ್ವಿನ್ನು ಭಾರ್ಯಾಯಾಹ ಸ್ವಾಮಿನಃ ಅಗ್ನೇಃ ಶ್ವಗೃಧ್ರಯೋ ಕಿಮಾತ್ಮನಃ ಕಿಂ ಸುಹೃದಾಂ ಇತಿಯೋ ನಾವಸೀಯತೆ. ನನ್ನ ದೇಹ ಅಂತ ನಾವು ಅಭಿಮಾನ ಪಡ್ತಾ ಇದ್ದೇನೆ. ಆದರೆ ಈ ದೇಹ ಯಾರಿಗೆ ಸೇರಿದ್ದು? ಈ ದೇಹದ ಜನ್ಮಕ್ಕೆ ಕಾರಣರಾದ ತಂದೆ ತಾಯಿಗಳಿಗೆ ಈ ದೇಹ ಸೇರಿದ್ದು, ಅಥವಾ ಈ ದೇಹದ ಜೊತೆಯಲ್ಲಿ ಬದುಕಿ ಬಾಳುವ ಹೆಂಡತಿಗೆ ಈ ದೇಹ ಸೇರಿದ್ದು, ಅಥವಾ ಅನ್ನ ಹಾಕಿ ಈ ದೇಹವನ್ನು ಬೆಳೆಸಿದ ಯಾರು ಒಡೆಯ ಇದ್ದಾನೆ ಸ್ವಾಮಿ ಅವನಿಗೆ ಸೇರಿದ ದೇಹವೋ, ಅಥವಾ ಮರಣಾನಂತರ ಸುಡುವ ಅಗ್ನಿಗೆ ಸಂಬಂಧಪಟ್ಟ ಶರೀರವೋ ಇದು, ಅಥವಾ ಸುಡದೆ ಹಾಗೇ ಬಿಟ್ಟರೆ ನಾಯಿ ನರಿಗಳಿಗೆ ಬಲಿಯಾಗುವ ಶರೀರ ಇದು ನಾಯಿ ನರಿಗಳಿಗೆ ಸೇರಬೇಕಾದ ಶರೀರವೋ, ಅಥವಾ ಅಂದಿನವರೆಗೆ ಒಳಗೆ ವಾಸ ಮಾಡಿಕೊಂಡಿರುವ ಜೀವನಿಗೆ ಸೇರಬೇಕಾದದ್ದು, ಅಥವಾ ಆಪತ್ತುಗಳಲ್ಲಿ ಈ ದೇಹವನ್ನು ಕಾಪಾಡ್ತಾರಲ್ಲ ಸ್ನೇಹಿತರು ಅವರಿಗೆ ಸೇರಿದ್ದ? ಈ ಶರೀರ ಯಾರಿಗೆ ಸೇರಿದ್ದು ಅಂತಲೇ ನಿರೂಪಣೆ ಮಾಡಲಿಕ್ಕೆ ಬರೋದಿಲ್ಲ. ಇಂಥ ಶರೀರವನ್ನು ಅತ್ಯಂತ ಅಪವಿತ್ರವಾದ ಹೀನಸ್ಥಿತಿಯಲ್ಲಿರುವ ಈ ಶರೀರವನ್ನು ನೋಡಿ, ಅಹೋ ಸುಭದ್ರಂ ಸುನಸಂ ಸುಸ್ಮಿತಂಚ ಮುಖಂ ಸ್ತ್ರೀಯ ತ್ವಂ ಮಾಂಸ ರುಧಿರ ಸ್ನಾಯು ಮೇಧೋ ಮಜ್ಜಾಸ್ತಿ ಸಂಹತೌ ವಿಣ್ಮೂತ್ರಪೂಯೆ ರಮತಾಂ ಕ್ರಿಮೀಣಾಂ ಕಿಯದಂತರಂ. ಅವನು ಹೇಳ್ತಾ ಇದ್ದಾನೆ, ಈ ನಾಶವಾಗುವ ಹೊಲಸುಲಾರುವ ಈ ಶರೀರವನ್ನು ಎಂಥ ಸುಂದರವಾದ ಮುಖ, ಎಂಥ ಸುಂದರವಾದ ನಗುಮುಖ, ಎಂತಹ ಮಾಟವಾದ ಮೂಗು, ಎಷ್ಟು ಮುದ್ದಾಗಿದೆ ಅಂಥೇಳಿ ಬರೇ ಚರ್ಮ, ಮಾಂಸ, ರಕ್ತ, ಕೊಬ್ಬು, ಮಜ್ಜೆ, ಎಲುಬು ಇದರುಗಳ ರಾಶಿಯಾಗಿರತಕ್ಕ ಈ ಹೆಣ್ಣಿನ ಶರೀರದಲ್ಲಿ ನಾನು ರಮಿಸ್ತಾ ಮೈ ಮರೆತನಲ್ಲ. ಮಲಮೂತ್ರ ಕೀವುಗಳಲ್ಲಿ ರಮಿಸುವ ಕ್ರಿಮಿಗೂ ನಮಗೂ ಏನು ವ್ಯತ್ಯಾಸ ಇದೆ ಹಾಗೆ ಅಂತ ಪರಿತಪಿಸ್ತಾ ಇದ್ದಾನೆ. ಪರಿತಪಿಸಿ ಹೇಳ್ತಾ ಇದ್ದಾರೆ, ಅಥಾಪಿ ನೋ ವಿಷಜ್ಜೇತ ಸ್ತ್ರೀಷು ಸ್ತ್ರೈಣೇಷು ಚ ಅರ್ಥವಿತ್ ವಿಷಯೇಂದ್ರಿಯ ಸಂಯೋಗಾದ್ ಮನಕ್ಷುಭ್ಯತಿ ನಾಣ್ಯದ. ಆದ್ದರಿಂದ ತಾನು ಸಾಧನೆ ಮಾಡಿಕೊಳ್ಳಬೇಕಾದ ಗುರಿ ಏನಿದೆ ಆ ಗುರಿಯ ಕಡೆಗೆ ಅರಿವು ಇರತಕ್ಕ ಮನುಷ್ಯ ಎಂದಿಗೂ ಹೆಣ್ಣಿನ ಮೋಹವುಳ್ಳವರೊಂದಿಗೆ ಬೆರೆಯಬಾರದು. ಯಾಕೆಂದರೆ ಈ ವಿಷಯ ಪದಾರ್ಥಗಳ ಸಂಪರ್ಕ ಇದ್ದಾಗಲೇ ಮನಸ್ಸಿಗೆ ಕ್ಷೋಭೆ ಉಂಟಾಗೋದು, ಮನಸ್ಸು ಶಾಂತಿಯನ್ನು ಕಳ್ಕೊಳ್ಳೋದು. ಅದೃಷ್ಟಾತ್ ಅಶ್ರುತಾತ್ ಭಾವಾನ್ ಅಭಾವ ಉಪಜಾಯತೆ ಅಸಂಪ್ರಯುಂಜತಃ ಪ್ರಾಣಾನ್ ಶಾಮ್ಯತಿ ಸ್ಥಿಮಿತಂ ಮನಃ. ನಾವು ಕಾಣದೇ ಇರತಕ್ಕ ವಿಷಯ, ನಾವು ಕೇಳದೇ ಇರತಕ್ಕ ವಿಷಯ, ಅದರಿಂದ ಮನಸ್ಸಿಗೆ ಕ್ಷೋಭೆ ಉಂಟಾಗೋದಿಲ್ಲ. ಆದ್ದರಿಂದ ಇಂದ್ರಿಯಗಳಿಗೆ ಬೇರೆ ಬೇರೆ ಥರಥರಾವರಿ ಪದಾರ್ಥಗಳ ಅನುಭವ ಆಗದಂತೆ ಎಚ್ಚರಿಕೆ ವಹಿಸಿಕೊಳ್ಬೇಕು. ಒಮ್ಮೆ ಅದಕ್ಕೆ ಅನುಭವ ಆಯಿತೋ ಅದು ಮತ್ತೆ ಮನಸ್ಸನ್ನು ನಿಶ್ಚಲವಾಗಿರೋಕ್ಕೆ ಬಿಡೋದಿಲ್ಲ. ಆದ್ದರಿಂದ ತಸ್ಮಾತ್ ಸಂಗೋ ನ ಕರ್ತವ್ಯ ಸ್ತ್ರೀಷು ಸ್ತ್ರೈಣೇಷು ಚೇಂದ್ರಿಯೈ ವಿದುಷಾಂಚಾಪ್ಯವಿಶ್ರಭ್ಯ ಷಡ್ವರ್ಗ ಕಿಮಮಾದುಷಾಂ. ಆದ್ದರಿಂದ ದುಷ್ಟ ಸ್ತ್ರೀಯರು, ಪರಸ್ತ್ರೀಯರು, ಸ್ತ್ರೀಲಂಪಟರು ಇವರ ವಿಷಯದಲ್ಲಿ ಇಂದ್ರಿಯಗಳು ಆಸಕ್ತಿ ಪಡದಂತೆ ನಾವು ಎಚ್ಚರಿಕೆ ವಹಿಸಬೇಕು. ಪಂಚಜ್ಞಾನೇಂದ್ರಿಯ ಮತ್ತು ಮನಸ್ಸು ಈ ಷಡ್ವರ್ಗ ಜ್ಞಾನಿಗಳಿಗೂ ಕೂಡ ಇದರಲ್ಲಿ ನಂಬಿಕೆ ಇಡೋ ಹಾಗಿಲ್ಲ. ಇನ್ನು ನನ್ನಂಥವರ ಪಾಡೇನು ಹಾಗೆ ಅಂತ ತಿಳಿಸ್ತಾ ಹಾಗಾದ್ರೆ ಏನು ಮಾಡಬೇಕಪ್ಪ? ತಥೋ ದುಸ್ಸಂಗ ಮುತ್ಸೃಜ್ಯ ಸತ್ಸು ಸಜ್ಜೇತ ಬುದ್ಧಿಮಾನ್ ಸಂತ ಏವಾಸ ಛಿಂದಂತಿ ಮನೋವ್ಯಾಸಂಗ ಮುಕ್ತಿಭಿ. ಆದ್ದರಿಂದ ಬುದ್ಧಿವಂತನಾದವನು ದುರ್ಜನರ, ದುರ್ವಿಷಯ ಸಂಪರ್ಕ ಇರುವವರ ಸಹವಾಸವನ್ನು ಬಿಡಬೇಕು, ಸಜ್ಜನರ ಸಹವಾಸ ಮಾಡಬೇಕು.
ಸಜ್ಜನರೊಬ್ಬರೇ ಹಿತವಚನಗಳಿಂದ ನಮ್ಮ ಮನಸ್ಸಿನ ವ್ಯಾಕುಲತೆಯನ್ನು ಪರಿಹಾರ ಮಾಡುವವರು. ಸಜ್ಜನರು ಅಂದರೆ ಯಾರು? ಸಂತಹ ಅನಪೇಕ್ಷಾಹ, ಸಜ್ಜನರು ಲೌಕಿಕ ವಿಷಯ ಸುಖವನ್ನು ಬಯಸದೇ ಇರುವವರು. ಮಚ್ಚಿತ್ತಾಹ, ನನ್ನಲ್ಲಿಯೇ ಮನಸ್ಸಿಟ್ಟು ಮನಸ್ಸಿನ ವ್ಯಾಕುಲತೆಯನ್ನು ಶಮನಗೊಳಿಸಿಕೊಂಡವರು. ಎಲ್ಲ ಕಡೆಯೂ ಸಮನಾಗಿರತಕ್ಕ ನನ್ನನ್ನು ಕಾಣ್ತಾ ಅಹಂಕಾರ ಮಮಕಾರಗಳನ್ನು ಬಿಟ್ಟು ಮಾನಾಪಮಾನಾದಿ ದ್ವಂದ್ವಗಳನ್ನು ಸಹಿಸಿಕೊಳ್ಳುವವರು. ನನ್ನ ಆರಾಧನೆಗೆ ಸಲ್ಲದೇ ಇರೋದನ್ನು ಯಾವುದನ್ನು ಅವರು ಸ್ವೀಕಾರ ಮಾಡೋದಿಲ್ಲ. ಅಂತಹ ಸಜ್ಜನರ ಸಹವಾಸವನ್ನು ನಿತ್ಯ ನಿರಂತರ ನಾವು ಬಾಳಿನಲ್ಲಿ ಬೆಳೆಸ್ಕೊಳ್ಬೇಕು. ಅದರಿಂದ ಏನಾಗತ್ತೆ? ಅವರು ಯಾವಾಗಲೂ ಭಗವಂತನ ಮಂಗಳ ಕಥೆಯನ್ನು, ಮಂಗಳ ಮಹಿಮೆಗಳನ್ನೇ ಚಿಂತನೆ ಮಾಡ್ತಾ ಇರ್ತಾರೆ, ಅದನ್ನೇ ಹೇಳ್ತಾ ಇರ್ತಾರೆ, ಅದನ್ನೇ ಕೇಳ್ತಾ ಇರ್ತಾರೆ, ಅದನ್ನೇ ಮೆಲುಕು ಹಾಕ್ತಾ ಇರ್ತಾರೆ. ಅಂತಹ ಸಜ್ಜನರ ಸಹವಾಸ ನಮಗೆ ದೊರೆತರೆ ನಾವು ನಿರಂತರವಾಗಿ ಭಗವಂತನ ಚಿಂತನೆಯಲ್ಲಿ, ಭಗವಂತನ ಮಹಿಮಾ ಶ್ರವಣದಲ್ಲಿ ಆಸಕ್ತರಾಗ್ತೇವೆ. ಆಗ ಮನಸ್ಸು ಪಾಪದಿಂದ ದೂರವಾಗತ್ತೆ, ಮನಸ್ಸು ದುರ್ವಿಷಯಗಳ ಸೆಳೆತಕ್ಕೆ ಒಳಗಾಗುವುದು ನಿಲ್ಲತ್ತೆ, ಮನಸ್ಸನ್ನು ಭಗವಂತನ ಕಡೆಗೆ ತಿರುಗಿಸಲಿಕ್ಕೆ ಅನುಕೂಲವಾಗತ್ತೆ. ಆದ್ದರಿಂದ ಏನಾಗುತ್ತೆ? ಯಾರು ಆ ಸಜ್ಜನರ ಸಹವಾಸದಿಂದ ಮತ್ಪರಾಹ ಶ್ರದ್ಧಾನಾಶ್ಚ ಭಕ್ತಿಂ ವಿಂದಂತಿ ತೇಮಯಿ, ಯಾರು ಭಗವಂತನ ಭಕ್ತರಾದ ಸಜ್ಜನರ ಸಹವಾಸ ಮಾಡಿ ಅವರ ಮುಖದಿಂದ ಭಗವಂತನ ಮಂಗಳ ಕಥೆಯನ್ನು ಕೇಳ್ತಾರೆ, ಕೇಳಿ ಆನಂದ ಪಡ್ತಾರೆ, ತಲೆದೂಗಿ ಶ್ರದ್ಧೆಯಿಂದ ಅದನ್ನು ಆಸ್ವಾದನೆ ಮಾಡ್ತಾರೆ, ಅವರಿಗೆ ಭಗವಂತನಲ್ಲಿ ಭಕ್ತಿ ಉಂಟಾಗತ್ತೆ. ಒಮ್ಮೆ ನಮಗೆ ಭಗವಂತನಲ್ಲಿ ಭಕ್ತಿ ಬಂದುಬಿಡ್ತೋ ಇನ್ಯಾವುದರ ಕೊರತೆಯೂ ಇಲ್ಲ. ಭಕ್ತಿಂ ಲಬ್ಧವತ ಸಾಧೋ ಕಿಮನ್ಯದ ಅವಶಿಷ್ಯತೆ. ಭಗವದ್ಭಕ್ತಿ ಅನ್ನೋದು ದೊಡ್ಡ ಸಾಧನ. ಆ ಭಗವದ್ಭಕ್ತಿಯನ್ನು ನಾವು ಪಡೆದಾದು ಬಿಟ್ಟರೆ ಇನ್ನೇನು ನಾವು ಪಡೆಯಬೇಕಾದದ್ದು ಉಳಿಯೋದಿಲ್ಲ. ಆ ಭಗವಂತ ನಮಗೆ ಅನುಗ್ರಹ ಮಾಡ್ತಾನೆ. ಹೇಗೆ ಅಗ್ನಿಯನ್ನು ಆಶ್ರಯಿಸುವವನಿಗೆ ಚಳಿಯ ಭಯ ಇಲ್ಲ, ಹಾಗೆ ಸಜ್ಜನರನ್ನು ಸೇವಿಸುವವರಿಗೆ ಜಡತೆಯ ಭಯವಿಲ್ಲ, ಅಜ್ಞಾನದ ಭಯವಿಲ್ಲ, ಸಂಸಾರದ ಭಯವಿಲ್ಲ. ನಿಮಜ್ಜ ಉನ್ಮಜ್ಜತಾಂ ಘೋರೆ ಭವಾಬ್ಧೌತೆ ಪರಾಯಣಂ ಸಂತೋ ಬ್ರಹ್ಮವಿದಶಾಂತಾಹ ನೌರ್ ದೃಢೇವಾಪ್ಸು ಮಜ್ಜತಾಂ. ಸಂಸಾರ ಸಾಗರದಲ್ಲಿ ಮುಳುಗಿ ಹೇಳ್ತಾ ಇರೋರಿಗೆ ಬ್ರಹ್ಮಜ್ಞಾನಿಗಳಾದ ಶಾಂತರಾದ ಸಜ್ಜನರೇ ನೀರಲ್ಲಿ ಮುಳುಗಿ ಹೇಳುವವರಿಗೆ ದೃಢವಾದ ಹಡಗಿನಂತೆ. ಅವರನ್ನು ನಾವು ಹಿಂಬಾಲಿಸಿದರೆ ಹಡಗಿನಲ್ಲಿ ಕೂತರೆ ಹೇಗೆ ಆ ಸಾಗರವನ್ನು ದಾಟ್ತೇವೋ ಹಾಗೆ ಸಜ್ಜನರು ನಮ್ಮನ್ನು ಭವಸಾಗರದಿಂದ ದಾಟಿಸ್ತಾರೆ. ಆದ್ದರಿಂದ ನಮಗೆ ಅವಶ್ಯವಾಗಿ ಸಜ್ಜನರ ಸಹವಾಸ ಮಾಡಬೇಕು, ದುರ್ವಿಷಯಗಳ ಸಹವಾಸ ಮಾಡಬಾರ್ದು, ನಾನಾ ತರಹದ ಆಕರ್ಷಣೆಗಳಿಗೆ ಬಲಿಯಾಗಬಾರ್ದು, ಹೆಣ್ಣಿನ ಮೋಹ ಉಳ್ಳವರ ಸಹವಾಸವಾಗಲಿ ನಾವು ಅದಕ್ಕೆ ಮೋಹಕ್ಕೆ ಒಳಗಾಗುವುದಾಗಲಿ ಆಗಬಾರದು ಅನ್ನೋ ಎಚ್ಚರಿಕೆಯನ್ನು ಪುರೂರವ ಮಹಾರಾಜರು ತಮ್ಮ ಜೀವನದಲ್ಲಿ ಊರ್ವಶಿ ಪ್ರಸಂಗದಿಂದ ತಾವು ಕಲಿತ ಪಾಠವನ್ನು ಜಗತ್ತಿಗೆ ತಿಳಿ ಹೇಳಿ ನಮಗೆಲ್ಲರಿಗೂ ಸಜ್ಜನರ ಸಹವಾಸ ಮಾಡಿರಿ ಅನ್ನುವಂಥ ಮಹತ್ವದ ಉಪದೇಶವನ್ನು ಮಾಡ್ತಾ ಇದ್ದಾರೆ. ಆ ಕಥೆಯನ್ನು ಕೃಷ್ಣ ಉದ್ಧವನಿಗೆ ಹೇಳ್ತಾ ಇದ್ದಾನೆ ಎಂಬಲ್ಲಿಗೆ ಈ ಒಂದು ಸಂಚಿಕೆಯನ್ನು ಭಗವಂತನಲ್ಲಿ ಸಮರ್ಪಣೆ ಮಾಡ್ತೇನೆ. ಈ ಸಂಚಿಕೆಯ ಕುಟುಂಬ ವರ್ಗಕ್ಕೂ ಶ್ರೀಮದ್ ಭಾಗವತ ಪ್ರತಿಪಾದ್ಯನಾದ ಭಗವಂತ ಅನುಗ್ರಹ ಮಾಡಲಿ, ಯಶಸ್ಸನ್ನು ಕೊಡಲಿ, ಶ್ರೇಯಸ್ಸನ್ನು ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತಾ, ಕಾಯೇನ ವಾಚ ಮನಸೇಂದ್ರಿಯೈರ್ವ ಬುದ್ಧ್ಯಾತ್ಮನಾವಾನುಸುತಸ್ವಭಾವಃ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಯಸ್ಸರ್ವಗುಣಸಂಪೂರ್ಣಃ ಸರ್ವದೋಷವಿವರ್ಜಿತಃ ಪ್ರೀಯತಾಂ ಪ್ರೀತಯೇವಾಲಂ ವಿಷ್ಣುರ್ಮೇ ಪರಮಸುಹೃತ್. ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲ ಅಖಂಡಮಂಡನಂ ಪ್ರೀಣಯಾಮೋ ವಾಸುದೇವಂ. ರಕ್ತ ಇದು ನಮ್ಮ ದೇಹದಲ್ಲೆಲ್ಲ ಸಂಚರಿಸಿ ಪೋಷಕಾಂಶಗಳನ್ನು ಎಲ್ಲ ಅಂಗಗಳಿಗೂ ತಲುಪಿಸುವ ಅಂಚೆಕಾರ. ಇಂದಿನ ದಿನಗಳಲ್ಲಿ ದೇಹದ ವಿವಿಧ ಅಂಗಗಳನ್ನು ತಂತ್ರಜ್ಞಾನದ ಮುಖಾಂತರ ಕೃತಕವಾಗಿ ಸೃಷ್ಟಿಸಬಹುದು. ಆದರೆ ರಕ್ತ ಸೃಷ್ಟಿಯಾಗುವುದು ಜೀವಿಯ ದೇಹದಲ್ಲಿ ಮಾತ್ರ. ರಕ್ತದ ಸೃಷ್ಟಿಗೆ ಯಾವುದೇ ಪರ್ಯಾಯಗಳಿಲ್ಲ. ಥಲಸೇಮಿಯಾ, ಸಿಕಲ್ ಸೆಲ್, ಬ್ಲಡ್ ಕ್ಯಾನ್ಸರ್ನಂತಹ ರಕ್ತ ಸಂಬಂಧಿ ಕಾಯಿಲೆಯಿಂದ ಬಳಲುತ್ತಿರುವವರಿಗೆ, ಗರ್ಭಿಣಿ ಮಹಿಳೆಯರಿಗೆ, ತುರ್ತು ಶಸ್ತ್ರಚಿಕಿತ್ಸೆಗೆ ಒಳಗಾಗುವವರಿಗೆ ಆರೋಗ್ಯವಂತ ರಕ್ತದ ಅಗತ್ಯ ಬಹಳ ಹೆಚ್ಚಿದೆ.
ಈ ರೀತಿಯ ತುರ್ತು ಸಂದರ್ಭಗಳಲ್ಲಿ ದೇಹಕ್ಕೆ ರಕ್ತದ ಅವಶ್ಯಕತೆ ಎದುರಾದಾಗ ಅದನ್ನು ಪೂರೈಸಲು ಸಾಧ್ಯವಾಗುವುದು ರಕ್ತದಾನದಿಂದ ಮಾತ್ರ. ಹೀಗಾಗಿಯೇ ರಕ್ತದಾನವು ಶ್ರೇಷ್ಠ ದಾನ ಎನಿಸಿದೆ. ಕರ್ನಾಟಕ ರೆಡ್ ಕ್ರಾಸ್ ಬ್ಲಡ್ ಬ್ಯಾಂಕ್, ರೋಟರಿ ಸೌತ್ ಪರೇಡ್, ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್, ಕೊರೋನಾ ವಾರಿಯರ್ಸ್ ಆಫ್ ಬನಶಂಕರಿ ಹಾಗೂ ಯೂತ್ ಫಾರ್ ಪರಿವರ್ತನ್ ಆಯೋಜಿಸಿದ್ದ ಈ ರಕ್ತದಾನ ಶಿಬಿರದ ಬಗ್ಗೆ ರೆಡ್ ಕ್ರಾಸ್ನ ರಕ್ತದಾನ ಕಾರ್ಯಕ್ರಮದ ರಾಜ್ಯ ಮಟ್ಟದ ಸಂಯೋಜಕರಾದ ಡಾಕ್ಟರ್ ರಾಜು ಚಂದ್ರಶೇಖರ್ ಅವರು ಮೆಚ್ಚುಗೆ ವ್ಯಕ್ತಪಡಿಸಿದ್ದು ಹೀಗೆ. ರಕ್ತವನ್ನ ಯಾವುದೇ ಒಂದು ಕಾರ್ಖಾನೆಯಲ್ಲಿ ತಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಒಬ್ಬ ಆರೋಗ್ಯವಂತ ವ್ಯಕ್ತಿ ರಕ್ತದಾನ ಮಾಡಿ ಒಂದು ಮಾನವೀಯತೆಯ ದೃಷ್ಟಿಯ ಹಿನ್ನೆಲೆಯಲ್ಲಿ ನಾವು ಇವತ್ತು ರೋಗಿಗಳಿಗೆ ರಕ್ತವನ್ನ ಪೂರೈಸತಕ್ಕಂತ ಒಂದು ಕೆಲಸವನ್ನ ಮಾಡಬಹುದು. ಆನಂದ್ ರಾಮಚಂದ್ರ ಅವರು ಮನುಷ್ಯತ್ವದ ದೃಷ್ಟಿಯಿಂದ ರಕ್ತದಾನವು ಮಹತ್ವದ್ದಾಗಿದೆ ಎಂದು ಹೇಳಿ ರಕ್ತದಾನ ಶಿಬಿರದ ಬಗ್ಗೆ ತಿಳಿಸಿತು. ಧನ್ಯವಾದಗಳು. ರಕ್ತದಾನದ ಬಗ್ಗೆ ಇರುವ ಊಹಾಪೋಹಗಳ ಬಗ್ಗೆ ಯಾವುದೇ ತಪ್ಪು ಕಲ್ಪನೆ ಬೇಡ. ರಕ್ತದಾನವು ಆರೋಗ್ಯಕ್ಕೆ ಪೂರಕವಾದದ್ದು ಎಂದವರು ರಕ್ತದಾನಿಯಾದ ಕಲ್ಯಾಣಿ ಅವರು. ನಾನು ಬ್ಲಡ್ ಡೊನೇಷನ್ ರೆಗ್ಯುಲರ್ ಆಗಿ ಮಾಡ್ತೀನಿ. ನಾನು ಹೆಲ್ದಿ ಆಗಿದ್ದೀನಿ. 3-4 ಮಂತ್ಸ್ಗೆ ಒಂದ್ಸತಿ ಆರಾಮಾಗಿ ಬ್ಲಡ್ ಕೊಡ್ಬೋದು. ಹೆಲ್ದಿ ಆಗಿರಿ, ಬ್ಲಡ್ ಡೊನೇಟ್ ಮಾಡಿ. ವಿ ಕ್ಯಾನ್ ಸೇವ್ 4 ಲೈಫ್ಸ್. ಒಂದು ಬ್ಲಡ್ ಡೊನೇಷನ್ ಇಂದ 4 ಜನನ ಸೇವ್ ಮಾಡ್ಬೋದು. ಸೊ ದಯವಿಟ್ಟು ಎಲ್ಲರೂ ಬ್ಲಡ್ ಡೊನೇಟ್ ಮಾಡಿ. ಥ್ಯಾಂಕ್ ಯು. ರಕ್ತದಾನಿಯಾದ ಬಾಬು ಅವರು ರಕ್ತದಾನದಿಂದ ಯಾವುದೇ ರೀತಿಯಾದ ತೊಂದರೆಯೂ ಕಾಣಿಸಿಕೊಳ್ಳುವುದಿಲ್ಲ ಎಂದು ಇತರರಿಗೆ ಸ್ವಯಂ ಪ್ರೇರಿತ ರಕ್ತದಾನಕ್ಕೆ ಕರೆ ನೀಡಿದ್ದು ಹೀಗೆ. ಸೊ ನನಗೂ ಇನ್ಫಾರ್ಮೇಶನ್ ಕೊಟ್ಟಿದ್ರು, ಬಂದು ಈ ಥರ ಬ್ಲಡ್ ಡೊನೇಟ್ ಮಾಡ್ತೀರಾ ಅಂತ. ನನಗೂ ಒಂಥರ ಖುಷಿ ಆಯಿತು ಭಾಳ ಕೇಳಿ. ಈಗ ಆಲ್ರೆಡಿ ನಾನು ಒಂದು 5-6 ಸತಿ ಕೊಟ್ಟಿದ್ದೀನಿ. ಏನೂ ತೊಂದರೆ ಆಗಿಲ್ಲ, ತೊಂದರೆನೂ ಆಗಲ್ಲ, ಯಾರು ಭಯ ಪಡೋ ಅವಶ್ಯಕತೆನೂ ಇಲ್ಲ. ಸೊ ಇನ್ನೊಂದು 7ನೇ ಸತಿ ಕೊಡ್ತಾ ಇದ್ದೀನಿ. ಸೊ ನಮಗೂ ಒಂಥರ ಬ್ಲಡ್ ರೀಸೈಕಲ್ ಆಗುತ್ತೆ. ಕೊಡೋದ್ರಿಂದ ಒಂದು 4-5 ಜನಕ್ಕೆ ಹೆಲ್ಪ್ ಆಗುತ್ತೆ. ದಯವಿಟ್ಟು ನಮ್ಮ ಸ್ನೇಹಿತರು ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಬಂದು ಕೊಡಿ ಅಂತ. ಥ್ಯಾಂಕ್ ಯು. ಹಿಂದೂಸ್ತಾನ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಸಂಸ್ಥೆಯ ಸ್ಟೇಟ್ ಟ್ರೈನಿಂಗ್ ಕಮಿಷನರ್ ಆದ ಸುರೇಶ್ ಅವರು ರಕ್ತದಾನಿಗಳಿಗೆ ಧನ್ಯವಾದಗಳನ್ನು ತಿಳಿಸಿದರು. ರೆಡ್ ಕ್ರಾಸ್ನವರು ಈ ಬ್ಲಡ್ ಡೊನೇಷನ್ ಕ್ಯಾಂಪ್ ಅನ್ನ ಮಾಡಿ ತುಂಬಾ ಜನಗಳಿಗೆ ಒಳ್ಳೆಯದನ್ನ ಮಾಡ್ತಿದ್ದಾರೆ. ನಿಜಕ್ಕೂ ಸಮಾಜಕ್ಕೆ ಒಳ್ಳೆಯದು. ಬ್ಲಡ್ ನಿಜಕ್ಕೂ ಎಲ್ಲ ಜನಗಳಿಗೆ ಅವಶ್ಯಕತೆ ಇದೆ. ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಹಿಂದೂಸ್ತಾನ್ ಸ್ಕೌಟ್ ಪರವಾಗಿ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಹಾಗೆ ನಮ್ಮ ಚೇರ್ಮನ್ ಇವ್ರ ಪರವಾಗಿಯೂ ಸಹ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಪಡೆಯಲಾಗುವುದು. ಆರೋಗ್ಯವಂತರಾದ ನಿಮ್ಮ ಒಂದು ರಕ್ತದಾನ 3 ಜೀವಗಳನ್ನು ಉಳಿಸಬಲ್ಲದು. ಯೋಚಿಸಿ, ನಿಮ್ಮ ರಕ್ತದಾನ ಪಡೆಯುವವರಿಗೆ ಜೀವವನ್ನು ನೀಡಿದರೆ ನಿಮಗೆ ಅಪರಿಮಿತ ತೃಪ್ತಿ ದೊರಕುವುದು. ರಕ್ತದಾನ ಮಾಡಿ, ಜೀವ ಉಳಿಸಿ. ಹಾಗಲ್ಲ ಸರ್, ನಮಗ್ ಲಾಸ್ ಆದ್ರೂ ಪರವಾಗಿಲ್ಲ. ಇವತ್ತು ಸಮಾಜದಲ್ಲಿ ಹೆಲ್ಮೆಟ್ ಹಾಕ್ತೆ ಎಷ್ಟೋ ಜನ ಬಿದ್ದು ಅವ್ರು ಹೆಚ್ಚು ಕಡಿಮೆ ಮಾಡ್ಕೊಳ್ಳೋದು ಅಲ್ಲದೆ ಅವ್ರ ಮನೆಯವನ್ನೆಲ್ಲ ಬೀದಿ ಪಾಲ್ ಮಾಡಿದ್ದಾರೆ. ಹೆಲ್ಮೆಟ್ ಹಾಕೊಳ್ಳದೆ ಇದ್ರೆ ಯಾವುದೇ ಕಾರಣಕ್ಕೂ ಪೆಟ್ರೋಲ್ ಹಾಕಲ್ಲ ಸರ್. ಈ ಆಂದೋಲನ ಇಲ್ಲಿಂದನೇ ಶುರುವಾಗ್ಲಿ. ನಿಮ್ ಮಾತು ಕೇಳಿ ತುಂಬಾ ಖುಷಿ ಆಯ್ತು ಸರ್. ಇವತ್ತು ಪೊಲೀಸ್ನವರು ಹೆಲ್ಮೆಟ್ ಹಾಕಳಿ ಅಂತ ಬಡ್ಕೊಳ್ತಾರೆ. ಸಾಲದು ಅಂತ ದಂಡ ಹಾಕಿ ಬುದ್ಧಿನೂ ಕಲಿಸ್ತಾರೆ. ಆದ್ರೂ ನಮ್ ಜನ ಹೆಲ್ಮೆಟ್ ಹಾಕಲ್ಲ. ಆದ್ರೆ ನೀವು ತಗೊಂಡಿದ್ರಲ್ಲ ಈ ನಿರ್ಧಾರ, ಇದೇ ತರ ಎಲ್ಲಾ ಪೆಟ್ರೋಲ್ ಬಂಕ್ ಅವರು ತಗೊಂಡ್ರೆ ನಮ್ ಜನ ಖಂಡಿತವಾಗಿ ಹೆಲ್ಮೆಟ್ ಹಾಕ್ತಾರೆ ಸರ್. ಅವ್ರ ಮನೆಯವರು ಕೂಡ ನೆಮ್ಮದಿಯಾಗಿರ್ತಾರೆ. ಸಾರೇ ಜಹಾಂ ಸೆ ಅಚ್ಚಾ ಹಿಂದೂಸ್ತಾನ್. ಯಜ್ಞದಲ್ಲಿ ಸಮಿಧೆಯಂತೆ ಉರಿಯುವ ಧ್ಯೇಯ ಮಹಾಜಲಧಿಯೆಡೆಗೆ ಸಲಿಲವಾಗಿ ಹರಿಯುವ ಸೇವೆಯೆಂಬ ಯಜ್ಞದಲ್ಲಿ ಸಮಿಧೆಯಂತೆ ಉರಿಯುವ ಲೋಕಹಿತದ ಕಾಯಕ ನಾಡಿಗ ಭಯದಾಯಕ ವ್ಯಕ್ತಿಯಾಗಲಿಂದು ನೈಜ ರಾಷ್ಟ್ರ ಸೇವಕ ಸೇವೆಯ
ಎಂಬ ಯಜ್ಞದಲ್ಲಿ ಸಮಿತೆಯಂತೆ ಉರಿಯುವ ಜಗತ್ತಂದ್ರೆ ಯಾವುದು? ಯಾವುದು ಹೊಯ್ದಾಡ್ತಾ ಇರ್ತದ ಅದೇ ಜಗತ್ತು. ಹೊಯ್ದಾಡೋದೇ ಇದು. ನೀವೊಂದು ದೊಡ್ಡ ಹಡಗದಾಗ, ಸಣ್ಣ ಹಡಗದಾಗ ಕೂತ್ಕೊಂಡು, ಸಣ್ಣ ಹಡಗ ಹಿಂಗೆ ಹೊಯ್ದಾಡ್ತಿರ್ತಾವಲ್ಲ, ಅಂಥ ಹಡಗದಾಗ ಕೂತ್ಕೊಂಡು ಅದು ಬಿರುಗಾಳಿ ಬಿಟ್ಟದ, ಹಡಗ ಹೊಯ್ದಾಡಕ್ಕೆ ಹತ್ಯದ, ಅವ ಕೂತ್ಕೊಂಡು ಪರಮಾತ್ಮನೇ ನಾನು ಎಲ್ಲಿ ಕೂತೇನಿ ಅದು ಹೊಯ್ದಾಡಬಾರದು ಅಂದ್ರೆ ಏನರ್ಥ? ನಾನು ಎಲ್ಲಿ ಕೂತೇನಲ್ಲ ಅದು ಹೊಯ್ದಾಡಬಾರದು. ಅವರು ಕೂತಲ್ಲಿ ಹೊಯ್ದಾಡ್ಲಿ, ನಾ ಕೂತಲ್ಲಿ ಹೊಯ್ದಾಡಬಾರದು. ಎಷ್ಟು ಮಜಾ! ಅವರು ಮುಳುಗಿ ಹೋಗ್ಲಿ, ನಾ ತೇಲಿರ್ಬೇಕು. ಅದೇ ಹಡಗ ಮರ್ತಾನ ಅಷ್ಟೆ. ಹಾಗ ಜಗತ್ನಾಗ ನನಗೆ ಒಳ್ಳೇದಾಗಲಿ, ಇವ್ರಿಗೆ ಕೆಟ್ಟಾಗಲಿ ಅಂದ್ರೆ ಹಂಗೆ ಆಗೋದಿಲ್ಲ. ಯಾಕೆ? ಹಡಗ ಅದು ಒಂದೇ ಹಡಗ. ನಾನು ಅಲ್ಲೇ, ನೀವು ಅಲ್ಲೇ, ಎಲ್ಲರೂ ಅಲ್ಲೇ ಇರುವಾಗ ಒಬ್ಬರಿಗೊಂದು ಹಂಗೆ ಆಗೋದಿಲ್ಲ. ನಮ್ಮ ತಲೆ ಹೆಂಗದ ಹಂಗೆ ತಾಪ ಮಾಡ್ಕೊಂಡೇವಿ, ತಾಪ ಆಗ್ತದ. ಸಮಾಧಾನ ಮಾಡಿಕೊಂಡ್ರೆ ಸಮಾಧಾನ ಆಗ್ತದ. ಜಗತ್ತಿರೋದೇ ಹಾಗೆ, ಹೊಯ್ದಾಡೋ ಜಗತ್ತ ಇದೆ. ಜಮ್ ಗಚ್ಚತೆ ಇತಿ ಜಗತ್. ಜಗತ್ತಂದ್ರೇನು? ಯಾವುದು ನಿರಂತರವಾಗಿ ಗಚ್ಚತೆ, ಸುಮ್ಮನೆ ಹೀಗೆ ಹೋಗ್ತಿರ್ತದೆ, ಚಲಿಸ್ತದೆ, ಕಂಪಿಸ್ತದೆ, ಅದೇ ಜಗತ್ತ. ದ್ಯಾಟ್ ವಿಚ್ ಎವರ್ ವೈಬ್ರೇಟ್ಸ್ ಈಸ್ ಇನ್ ಮೋಷನ್, ಅದು ಜಗತ್ತ. ಶಬ್ದ ಸಹಿತ ಹೆಂಗೆ ಕೊಟ್ಟಾರೆ ಸಂಸ್ಕೃತದಲ್ಲಿ? ಏನ್ ಶಬ್ದ? ಜಗತ್ತನ್ನುವ ಶಬ್ದದ ಅರ್ಥನೇ ಹೊಯ್ದಾಡೋದು, ಚಲಿಸೋದು. ಸತ್ಯ ದೇವ ಅನ್ನುವ ಶಬ್ದದ ಅರ್ಥವೇ ಒಯ್ದಾಡದೆ ಇರೋದು, ಪ್ರಶಾಂತವಾದದ್ದು ಇರೋದು. ಇಂಥ ಜಗತ್ತಿನಾಗ ಸ್ವಲ್ಪ ಹೊಯ್ದಾಟ ಇರೋದೇ, ಅಂಥದ್ರಾಗ ದೇವನ ಭಾನ ಇಟ್ಟುಕೊಂಡಿರೋದಕ್ಕೆ ಶ್ರದ್ಧಾ. ಈ ಶ್ರದ್ಧೆ ಸ್ವಲ್ಪ ಮುಂದೆ, ಇನ್ನೊಂದಿಷ್ಟು ಮುಂದೆ ಹೋದ್ರೆ, ಈ ಶ್ರದ್ಧೆ ಭಕ್ತಿ ಮಾರ್ಗದ ಪ್ರಥಮ ಮೆಟ್ಟಿಲ. ಇದು ಮೊದಲೆಲ್ಲಿಂದ ಶುರುವಾಗೋದು? ಎಲ್ಲ ಏನೇ ಸಾಧನ ಜೀವನದಾಗ ಮಾಡಿದರೂ ಕೂಡ ಶ್ರದ್ಧೆಯಿಂದ ಶುರುವಾಗುವುದು. ಶ್ರದ್ಧೆಯಿಂದಲೇ ಮುಂದೆ ಸಾಮರಸ್ಯ. ಈಗ ಶ್ರದ್ಧೆ ಇದ್ದರೆ ಮುಂದೆ ವಿಮುಕ್ತಿ. ಶ್ರದ್ಧೆ ಇದು ಮೊದಲನೇ ಹೆಜ್ಜೆ. ಜೀವನದಲ್ಲಿ ಏನನ್ನಾದರೂ ಸಾಧಿಸಬೇಕಾಗಿತ್ತು ಅಂದ್ರೆ ಮೊಟ್ಟ ಮೊದಲ ಹೆಜ್ಜೆ ಅದು ಶ್ರದ್ಧಾ. ಅದ ಇಷ್ಟ, ಇದು ಶ್ರದ್ಧಾ. ಆ ಬಳಿಕ ಎರಡನೇ ಹೆಜ್ಜೆ ಅದ ಶ್ರದ್ಧೆ ಸ್ವಲ್ಪ ಗಟ್ಟಿಗೊಂಡ್ರೆ ಅದು ನಿಷ್ಠೆ ಆಗ್ತದೆ. ಶ್ರದ್ಧಾನೇ ಸ್ವಲ್ಪ ಬಲಿತು ಅಂದರೆ ಅದಕ್ಕೆ ನಿಷ್ಠಾ ಅಂತ ಕರೀತೆ. ನಿಷ್ಠಾ ಆಯಿತು ಅಂದ್ರೆ ಏನಾಗ್ತದೆ? ದೇವರದಾನ ಅಂತ ಮೊದಲು ಸುಮ್ಮನೆ ಅಂದೇವಿ, ಸತ್ಯ ದೇವ ಇದಾನ, ಇಷ್ಟು ಶ್ರದ್ಧೆ ಬಲಿತು ಅಂದರೆ ಆ ಬಳಿಕ ಸತ್ಯ ದೇವನೇ ಹೆಚ್ಚು ಸತ್ಯ. ಅದೇ ಬಹಳ ಮಹತ್ವದ್ದು ಜೀವನದಲ್ಲಿ. ಜಗತ್ತ ಇದು ಆ ಬಳಿಕ, ಅದಕ್ಕೆ ಹೆಚ್ಚು ಪ್ರಾಶಸ್ತ್ಯ. ಅದನ್ನು ಪ್ರೀತಿಸಕ್ಕೆ ಶುರು ಮಾಡ್ತೇವಲ್ಲ, ಅದೇ ನಿಷ್ಠಾ. ಇದಕ್ಕಿಂತ ಹೆಚ್ಚು ಅದನ್ನು ಪ್ರೀತಿಸಿದರೆ ನಿಷ್ಠೆ. ಅದ ಅಂತ ತಿಳ್ಕೊಂಡ್ರೆ ಶ್ರದ್ಧೆ. ಏನು ಸತ್ಯ ದೇವ ಇದಾನ ಅದನ್ನು ನಾವು ಸ್ವಲ್ಪ ಪ್ರೀತಿಸಕ್ ಕಲ್ತರ ಅಂದ್ರೆ, ಇದಕ್ಕಿಂತ ಹೆಚ್ಚು ಅದನ್ನು ಪ್ರೀತಿಸಿದೇವಿ ಅಂದ್ರೆ ಹೆಚ್ಚು, ಜಗತ್ತಿನಿಗಿಂತಲೂ ಸ್ವಲ್ಪ ಒಂದು ಗುಂಜಿ ಹೆಚ್ಚು ಅದನ್ನು ಪ್ರೀತಿಸಿದರೆ ಅದಕ್ಕೆ ನಿಷ್ಠಾ. ಸ್ವಲ್ಪ ಅದಕ್ಕೆ ಹೆಚ್ಚು ಮಹತ್ವ ಕೊಟ್ಟೇವೆ. ಜೀವನದಲ್ಲಿ ಯಾವುದಕ್ಕಪ್ಪ ಹೆಚ್ಚು ಮಹತ್ವ? ಸತ್ಯಕ್ಕೆ, ದೇವನಿಗೆ ಹೆಚ್ಚು ಮಹತ್ವ ಕೊಟ್ಟೇವಿ. ಅದು ಬಹಳ ದೊಡ್ಡದು. ಆದ್ದರಿಂದ
ಅದು ನಮ್ಮಲ್ಲಿರೋದರಿಂದ ಅದಕ್ಕೆ ಮಹತ್ವ. ಆ ಮಹತ್ವ ಏನು ಕೊಟ್ಟೇವಲ್ಲ ಅದ ನಿಷ್ಠಾ. ಇದಕ್ಕಿಂತಲೂ ಅದಕ್ಕೆ ಹೆಚ್ಚ, ಇದಕ್ಕಿಂತಲೂ ಅದಕ್ಕೆ ಹೆಚ್ಚ ಹಿಂಗಂದೇವಿ. ಗುಡಿ ಮಹತ್ವದ್ದಲ್ಲ, ಗುಡಿಯಾಗಿನ ಮೂರ್ತಿ ಮಹತ್ವದ್ದು. ಮೂರ್ತಿ ಮಹತ್ವದ್ದಲ್ಲ, ಮೂರ್ತಿ ಒಳಗೆ ನಾವು ಭಾವಿಸಿಕೊಂಡಿರುವ ದೈವ ಮಹತ್ವದ್ದು. ನಮ್ಮ ಭಾವನೆಯ ದೇವ ಮಹತ್ವದ್ದಲ್ಲ, ಇರೋ ದೇವ ಮಹತ್ವದ್ದು. ಹೀಗೆ ಭಾವಿಸಿಕೊಂಡ್ರೆ ಇದು ನಿಷ್ಠಾ. ಅಲಗಾಡದಂಗೆ ಆಗಬೇಕಷ್ಟೆ, ಅದ ನಿಷ್ಠ. ನಮ್ಮದು ಶ್ರದ್ಧಾ ಶುರುವಾಗ್ತದೆ, ನಂಬಿಕೆ ಶುರುವಾಗ್ತದೆ. ಆ ಬಳಿಕ ಸ್ವಲ್ಪ ಕಾಲದ ನಂತರ ಹೊಯ್ದಾಡಕ್ಕೆ ಶುರುವಾಗ್ತದೆ. ಏನು ಎಲ್ಲದ ದೇವರು, ಏನು ಸತ್ಯ ಅಂದ್ರೆ ಏನು ಅಂತ ಯಾರೇ ಸುಮ್ಮನೆ ಅಕಸ್ಮಾತ್ ಅಂದ್ರು ಅಂದ್ರೆ ನಮ್ಮದು ಹೊಯ್ದಾಡಕ್ಕೆ ಶುರುವಾಗ್ತದೆ ಅನ್ನೋದಲ್ಲ. ಈಗ ಸದ್ಯ ಅಂತೇವಲ್ಲ, ಇದು ಜಾಗೃತಿ ಇಲ್ಲಪ್ಪ ದೇವರು, ಅಲ್ಲದ ಜಾಗೃತ ದೇವರು ಅಂದ್ರೆ ಇದು ಮಲ್ಕೊಂಡ ದೇವರು, ಅದು ಎದ್ದ ದೇವರು. ಇಷ್ಟಂದ ಕೂಡ್ಲೇನೆ ನಮಗೆ ಹೆಂಗ ಅನಿಸ್ತದೆ, ಇದನ್ನು ಬಿಟ್ಟು ಅಲ್ಲಿಗೆ ಹೋಗಬೇಕು ಅನ್ಸಕ್ ಶುರುವಾಗ್ತದೆ. ಜಾಗೃತ ದೇವಕ್ಕೆ ಹೋಗ್ಬೇಕಲ್ಲ. ಇವ ಬರ್ತಾನಂತ ಅವ ಕುಂತಿರ್ತಾನೆ ಜಾಗೃತನಾಗಿ. ಬರ್ತಾನ ಮಹಾನುಭಾವ ಬರ್ತಾನ, ಬಹಳ ತಿಳ್ಕೊಂಡ ಮಹಾನುಭಾವ ಬರ್ತಾನ. ಇವನು ದರ್ಶನ ತಗೋಬೇಕಂತ ಅವ ಕೂತಿರಬೇಕು. ಹಂಗಾಗ್ತದೆ. ದೇವರು ಅಂದ್ರೆ ದೇವರು ಅಂದ್ರೆ ಇಲ್ಲೂ ಅಷ್ಟೇ ಅಲ್ಲೂ ಅಷ್ಟೇ. ಸಣ್ಣ ಚಿತ್ರ ಬಾರದ್ರ ಸಣ್ಣ ದೇವರು, ದೊಡ್ಡ ಚಿತ್ರ ಬಾರದ್ರ ದೊಡ್ಡ ದೇವ್ರಿ. ಕೈ ಕೆಸರಾದರೆ ಬಾಯಿ ಮೊಸರೆಂಬ ಹಿರಿಯರ ಅನುಭವ ಸತ್ಯ, ಇದ ನೆನಪಿಡಬೇಕು ನಿತ್ಯ. ಕೈ ಕೆಸರಾದರೆ ಬಾಯಿ ಮೊಸರೆಂಬ ಹಿರಿಯರ ಅನುಭವ ಸತ್ಯ, ಇದ ನೆನಪಿಡಬೇಕು ನಿತ್ಯ. ದುಡಿಮೆಯ ನಂಬಿ ಬದುಕು, ದುಡಿಮೆಯ ನಂಬಿ ಬದುಕು, ಅದರಲ್ಲಿ ದೇವರ ಹುಡುಕು. ಬಾಳಲಿ ಬರುವುದು ಬೆಳಕು, ನಮ್ಮ ಬಾಳಲಿ ಬರುವುದು ಬೆಳಕು. ಆಗದು ಎಂದು ಕೈಲಾಗದು ಎಂದು ಕೈಗಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ. ಮನಸೊಂದಿದ್ದರೆ ಮಾರ್ಗವು ಉಂಟು, ಕೆಚ್ಚದೆ ಇರಬೇಕೆಂದೆಂದು. ಆಗದು ಎಂದು ಕೈಲಾಗದು ಎಂದು ಕೈಗಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ. ಮಹಡಿಯಲ್ಲಿದ್ದರೇನು ಗುಡಿಸಲಲ್ಲಿದ್ದರೇನು, ಮಹಡಿಯಲ್ಲಿದ್ದರೇನು ಗುಡಿಸಲಲ್ಲಿದ್ದರೇನು, ಹಸಿವಿಗೆ ಅನ್ನ ತಿನ್ನದೆ ಚಿನ್ನವನ್ನು ತಿನ್ನಲು ಸಾಧ್ಯವೇನು. ಸ್ವಾರ್ಥದಿಂದ ಕೂಡಿ ಏನೇನೋ ಆಟವಾಡಿ ಬರಿಗೈಲಿ ಕಡೆಗೆ ನಡೆವರು. ಹಳ್ಳಿಯಾದರೇನು ಶಿವ, ದಿಳ್ಳಿಯಾದರೇನು ಶಿವ, ಜನರೆಲ್ಲ ಒಂದೇ ಶಿವ. ಎಲ್ಲ ನಿನ್ನಂತೆ ಶಿವ, ಜಗವೆಲ್ಲ ನಿನ್ನದೇ ಶಿವ. ಎಲ್ಲ ಹೇಳಿ ಕೇಳಿ ನಾವು ಮಣ್ಣಿನ ಮಕ್ಕಳು ಕಣೆಯ. 10 ಜನಕ್ಕೆ ಅನ್ನ ಹಾಕೋ ಕೈನ ತುತ್ತನ್ನಕ್ಕೆ ಚಾಚಬಾರದು. ಇನ್ನೇನು ಈ ಕೆಲಸ ಕಲಿಯೋದು ಕಾಲೇಜ್ಗೆ ಹೋಗ್ಬೇಕಾಗತ್ತಾ? 10 ದಿವಸ ನನ್ನ ಜೊತೆ ಸುತ್ತಾಡ್ಕೊಂಡ್ರು ತನ್ನ ಪಡೆಗೆ ತಾನೇ ಬರುತ್ತೆ. ಈ ಸರ್ಕಾರಿ ಕೆಲಸ ಅನ್ನೋದು ಒಬ್ರು ಕೈಕಾಲು ಹಿಡಿಯೋ ತಾಪೇದಾರಿ ಅಥವಾ ಇನ್ನೊಬ್ಬರನ್ನ ಜಬರ್ದಸ್ತ್ ಮಾಡೋ ಅಧಿಕಾರ. ನಮ್ಮ ಕೈಕಾಲ ಮೇಲೆ ನಾವು ನಿಂತ್ಕೊಳ್ಳೋ ಶಕ್ತಿ ಇರುವಾಗ ನಾವ್ಯಾಕೆ ಇನ್ನೊಬ್ರಿಗೆ ತಲೆ ತಗ್ಗಿಸಿ ನಡಿಬೇಕು? ನಾವ್ ಯಾವಾಗ್ಲೂ ತಲೆ ಎತ್ತಿ ಬಾಳ್ಬೇಕು. ಅದು ಈ ಭೂತಾಯಿನ ನಂಬುದವರು ಮಾತ್ರ ಸಾಧ್ಯ. ನನ್ ಮಾತು ಕೇಳು, ಈ ನಿನ್ನ ಕೆಲಸದ ಚಪಲೆಲ್ಲ ಬಿಟ್ಬಿಡು. ಈ ತಾಯಿನ ನಂಬ್ಕೋ. ಇವಳು ನಂಬುದವ್ರನ್ನ ಯಾವತ್ತೂ ಕೈ ಬಿಡು. ಚಂದ ಮಣ್ಣೆ ಕೊಡುವುದು ಹಸಿರನು, ಆ ಹಸಿರೆ ಕೊಡುವುದು ಉಸಿರನು. ಮಣ್ಣೆ ಕೊಡುವುದು ಬದುಕನು, ಆ ಬದುಕೆ ಕೊಡುವುದು. ಮುಂಗಾರು ಮಳೆ ಚಂದ, ತಂಗಾಳಿ ಇನ್ನೂ ಚಂದ, ತಾಯಿ ನಗು ಚಂದ, ಹಾರಕ್ಕೆ ನುಡಿ ಚಂದ. ಈ ಕಾಲ ಚಂದ, ಸಿಕ್ಕಿ ಕುಣಿಬುದು ಇನ್ನೂ ಚಂದ. ಬೇರೆ ಕೆಲಸವು ಏತಕ್ಕೆ, ಆ ಚಿಂತೆ ಬಿಡು ಇನ್ನೇತಕ್ಕೆ. ಬಣ್ಣ ಮೇಲಿಡು ನಂಬಿಕೆ, ನೀ
ನಂಬಿದೊಡೆಯಲ್ಲಂಜಿಕೆ ನೇಗಿಲನ್ನು ಹಿಡಿಯುವಾತ ನೇಗಿಲನ್ನು ಹಿಡಿಯುವಾತ ದೇಶಕ್ಕೆಲ್ಲ ಅನ್ನದಾತ ನಂಬಿ ಕೆಟ್ಟವರಿಲ್ಲ ನಂಬಿ ಕೆಟ್ಟವರಿಲ್ಲ ಓ ತಮ್ಮಯ್ಯ ನೀ ಕೇಳು ನಂಬಿ ಕೆಟ್ಟವರಿಲ್ಲ ಮಣ್ಣಿಂದ ಬಂದ ನಾವು ಮಣ್ಣಲ್ಲೇ ಇರಬೇಕು ಮಣ್ಣ ಸೇರೋ ತನಕ ಮಣ್ಣಿನ ಮಗನ ನಂಬಿ ಕೆಟ್ಟವರಿಲ್ಲ ನಂಬಿ ಕೆಟ್ಟವರಿಲ್ಲ ಓ ಮಣ್ಣನ್ನು ಎಂದೆಂದು ನಂಬಿ